ಸೊ ಇದೆಲ್ಲ ಐಟಮ್ಗಳು ಚಿಕನ್ ಸುಕ್ಕಕ್ಕೆ ಮಾಡುವುದು. ಸೊ ಮೊದಲನೇದಾಗಿ ಚಿಕನ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅರ್ಧ ಲಿಂಬೆಹಣ್ಣು, ಇದು ಚಿಕನ್ ಸುಕ್ಕ ಪೌಡರ್ ಹಾಗೂ ಇದು ಕಸ್ತೂರಿ ಮೇಥಿ. ಸೊ ಆಮೇಲೆ ತುಪ್ಪ. ಓಕೆ, ಸೊ ಆಗ ನಾನು ನಿಮಗೆ ಎಲ್ಲ ಏನೇನೆಲ್ಲ ಹಾಕಬೇಕಂತ ಹೇಳ್ದಲ್ವಾ. ಇದಕ್ಕೆ ತೆಂಗಿನೆಣ್ಣೆ ಆಮೇಲೆ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಬೇಕು. ಅದ ನಂತರ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಜಿಂಜರ್ ಗಾರ್ಲಿಕ್, ಆಮೇಲೆ ಇದು ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ, ಆಮೇಲೆ ಸ್ವಲ್ಪ ಮಸಾಲ, ಚಿಕನ್ ಸುಕ್ಕ ಮಸಾಲ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ, ಆಮೇಲೆ ಚಿಕನನ್ನು ಹಾಕಬೇಕು. ಚಿಕನ್ನ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಓಕೆ, 2 ವಿಸಿಲ್ನ ತೆಗಿತೇನೆ. ಓಕೆ, ಸೊ ನನಗೆ ಏನು ಕುಕಿಂಗ್ ಮಾಡೋಕ್ಕೆ ಬರಲ್ಲ, ಆದರೆ ಅಮ್ಮನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅಮ್ಮನ ರೆಸಿಪಿ ನಾನು ನೋಡಿ. ಸೊ ಮಾತಾಡಿದ್ದು ಕ್ಲಿಯರಾಗಿ ಆಗಲಿಲ್ಲ, ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡ್ತೀನಿ. ಸೊ ಎಲ್ಲಾದರೂ ತಪ್ಪಾದರೂ ದಯವಿಟ್ಟು ಕ್ಷಮಿಸಿ. ಎಸ್, ಸೊ 2 ವಿಸಿಲ್ ತೆಗಿಲಿಕ್ಕೆ ಈಗ ಇಡ್ತಾರಮ್ಮ. ಫೈನಲಾಗಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಇನ್ನೂ ಸ್ವಲ್ಪ ಹಾಕಿದ್ದಾರೆ. ಸೊ ಎಸ್, ಫೈನಲಾಗಿ ಚಿಕನ್ ಸುಕ್ಕ ರೆಡಿ ನೋಡಿ ಹೇಗಾಗಿದೆ ಅಂತ. ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಚಿಕನ್ ಸುಕ್ಕ, ನಮ್ಮ ಮನೆಯಲ್ಲಿ ಈ ಥರ ಚಿಕನ್ ಸುಕ್ಕ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಅಮ್ಮನ ಮಾಡಿದ ಅಡುಗೆ ಸೂಪರಾಗಿರುತ್ತೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.